ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ತಂಗಿ ಊರಿನ ಸೈಡ್ ರೆಸಿಪಿ ಕಜ್ಜಾಯ ಚಿಕನ್ ಸಾಂಬಾರ್. ಮಲೆನಾಡು ಕಡೆ ಮಾಡೋ ಡಿಶ್ ಅದು ಯಾವ ರೀತಿ ಮಾಡೋದು ಅಂತ ನಮ್ಮ ತಂಗಿಯನ್ನ ಹತ್ರ ಕೇಳೋಣ ಬನ್ನಿ. 1 ಕಪ್ ರೈಸು, ಈರುಳ್ಳಿ, ಕಾಯಿ ತುರಿ, ಜೀರಿಗೆ. ಅನ್ನ, ನೀರು, ಈರುಳ್ಳಿ, ಜೀರಿಗೆ, ಕಾಯಿ ತುರಿ. ಎಷ್ಟೆಷ್ಟು? ರುಚಿಗೆ ತಕ್ಕಷ್ಟು ಉಪ್ಪು. ನೀರಿಗೆ ಇಷ್ಟು ಅಕ್ಕಿ ಹಿಟ್ಟು. ಹಾಗೆ ಇನ್ನೊಂದು ಕಪ್ ಹಾಕಿ. 2 ಕಪ್ ಹಾಕಳ್ರಿ. ಒಟ್ಟು 1 ಚೊಂಬು, ಒಂದು ಸ್ವಲ್ಪ ನೀರಿಗೆ 2 ಕಪ್ಪು ಅಕ್ಕಿ ಹಿಟ್ಟು. 2 ಒಂದು ಸ್ವಲ್ಪ. ಚಿಕನ್ ಸಾಂಬಾರು ರೆಡಿ ಮಾಡ್ಕೊತಿದ್ದೀನಿ. ಅದು ಕಾಂಬಿನೇಷನ್ ಚಿಕನ್ ಸಾಂಬಾರೇ ಅಂತೆ. ಸೂಪಿಟ್ಲಮ್ಮಣ್ಣಿ ಮೇಮು ಅಪ್ಪಿ, ನಮ್ಮ ಅಕ್ಕ, ನನ್ನ ತಂಗಿ, ಅಮ್ಮಣ್ಣ, ಅಪ್ಪಿ, ನನ್ನ ತಮ್ಮ. ಹಿಟ್ಟು ಸ್ವಲ್ಪ ಕುದ್ದಿದೆ. ಇವಾಗ ಮುದ್ದೆ ಥರ ಕಲಿಸ್ಕೊಬೇಕು. ಮೀಡಿಯಂ ಫ್ಲೋ ಅಲ್ಲಿ ಇಟ್ಟು ಕಲಿಸ್ಕೊಳ್ಳಿ. ಉಂಡು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ನಮ್ಮಕ್ಕ ಹಿಟ್ಟನ್ನ ಕಳಿಸ್ತಿದ್ದಾರೆ. ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು, ಗಂಟಿಲ್ದೇ ರೀತಿ. ಗಂಟಿದ್ರೆ ಕೋರ್ಬೇಳೆ ಎಣ್ಣೆಲಿ ಹಾಕಿದ ತಕ್ಷಣ ಮುಖಕ್ಕೆ ಆರ್ಬಿಡುತ್ತೆ. ಈ ಥರ ನಾದಿರೋ ಹಿಟ್ಟನ್ನು ತಂದು ಕೋರ್ಬೇಳೆ ದಪ್ಪದಾಗಿ ಮಾಡ್ಬೋದು. ದಪ್ಪದಾಗಿ ಮಾಡಿದ್ರೆ ಸರಿಯಾಗಿ ಬೇಯೋದಿಲ್ಲ, ಹಂಗಾಗಿ ನಾನು ತೆಳುವಾಗಿ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್ ಹೇಗೆ ಮಾಡಿದ್ದಾರೆ. ಅಮ್ಮಡಿ ಕುಡ್ದಮ್ಮ ಎಲ್ಲರ ಬೆಳೆ ಮಾಡ್ಕೊಂಡು ಸಿಗ್ತೀವಿ. ಎಲ್ಲ ಕೋರ್ಬೇಳೆ ಮಾಡಿಕೊಂಡು ನಿಮ್ಮ ಮುಂದೆ ಎಣ್ಣೆ ಬಿಸಿ ಮಾಡಿದ್ದೀನಿ. ಈ ಥರ ಕೋರ್ಬೇಳೆ ಮಾಡಿದ್ದಾಳೆ. ಇವಾಗ ಫ್ರೈ ಮಾಡ. ಇದು ಚಟ್ನಿಗೂ ಚೆನ್ನಾಗಿರುತ್ತಂತೆ. ಒಂದ್ಸಲ ಮಾಡಿ ಟಿಫನ್ ಮಾಡ್ಕೊಳ್ತೀವಿ. ಈ ಥರ ಕಂದು ಬಣ್ಣ ಕರ್ಕೊಳ್ಬೇಕು. ಈಗ ಚಿಕನ್ ಸಾಂಬಾರಿಗೆ ಬೆಳ್ಳುಳ್ಳಿ, ಶುಂಠಿ, ಪುದೀನ ಸೊಪ್ಪು, ಕೊತ್ತಂಬರಿ, ನೀರುಳ್ಳಿ, ಹಸಿ ಕೊಬ್ಬರಿ, ಒಂದು 5-6 ಚಕ್ಕೆ, 1 ಏಲಕ್ಕಿ, 4 ಇದು ಲವಂಗ, 4 ಇದು ಏಲಕ್ಕಿ, 4 ಚಕ್ಕೆ, ಹುರ್ಗಡ್ಲೆ 1 ಟೀ ಸ್ಪೂನು. ಇದನ್ನೆಲ್ಲ ಒಂದೇ ಮಸಾಲೆ ಮಾಡ್ಕೊಳ್ತೀನಿ ಇವಾಗ. ಒಂದೇ ಮಿಕ್ಸ್ ಗ್ರೈಂಡ್ ಮಾಡಿ ತರ್ತೀನಿ. ಈಗ ಗ್ರೈಂಡ್ ಮಾಡಿ ತಂದೀನಿ. ಇವಾಗ ಒಂದು ಸ್ವಲ್ಪ ಕುಕ್ಕರಿಗೆ 1-2 ಸ್ಪೂನ್ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಸ್ತೂರಿ ಮೆಂತಿ ಸ್ವಲ್ಪ ಕೆಂಪಗಾದ್ಮೇಲೆ ಚಿಕನ್ ತೊಳೆದಿಟ್ಟಿದ್ದೀನಿ. ಚಿಕನಿಂದು ನೀರಿನ ಅಂಶ ಎಲ್ಲ ಹಿಂಗಿದ್ಮೇಲೆ ಸ್ವಲ್ಪ ಉಪ್ಪು, ಅಚ್ಚ ಖಾರದ ಪುಡಿ 2 ಸ್ಪೂನು, 2 ಸ್ಪೂನ್ ಧನಿಯಾದ ಪುಡಿ, ಇದೆಲ್ಲ ಒಂದು ಸ್ವಲ್ಪ ಮಸಾಲೆ ಚಿಕನಿಗೆ ಹತ್ತಬೇಕು. ಆಮೇಲೆ ಗ್ರೈಂಡ್ ಮಾಡಿ ತಂದಿರೋದು ಮಸಾಲೆ ಹಾಕಿ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು 1-2 ವಿಷಲ್ ಕೂಗಿಸ್ಬೇಕು. ಚಿಕನ್ ಸಾಂಬಾರು ಅದು ಕಜ್ಜಾಯ
ಎರಡು ಕಾಂಬಿನೇಷನ್ ಸೂಪರ್. ಇದೆರಡು ಕಾಂಬಿನೇಷನು ನಮ್ಮ ತಂಗಿ ಊರಿನ ಸೈಡ್ ಕಡೆ ಮಾಡ್ತಾರೆ. ಚಿಕನ್ ಸಾಂಬಾರು ಕಜ್ಜಾಯ ಅಂತ ಮಲೆನಾಡು ಸೈಡ್ ಮಾಡೋ ಟಿಫನ್ ಇದು. ಟಿಫನ್ ಅನ್ಕೋಬೋದು, ಲಂಚನ್ ಅನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದೊಂದು ಸಲ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಸೂಪ್